ಸೊ ಕ್ಲಿಯರ್ ಆಕ್ಟ್ ಆಫ್ ವಾರ್ ಭಾರತ ಸರ್ಕಾರದ ಲ್ಯಾಂಗ್ವೇಜ್ ಅಲ್ಲಿ ನಾನು ಮಾತನಾಡ್ತಾ ಇದ್ದೀನಿ. ಇನ್ನು ಮುಂದೆ ನಡೆಯುವ ಎಲ್ಲಾ ರೀತಿಯ ಭಯೋತ್ಪಾದನಾ ಚಟುವಟಿಕೆಗಳನ್ನ ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡ್ತೀವಿ. ಇದು ಭಾರತ ಸರ್ಕಾರದ ತೀರ್ಮಾನ. ಇವತ್ತು ತೀರ್ಮಾನ ತಗೊಂಡು ಕೆಲವು ಗಂಟೆಗಳೂ ಆಗಿಲ್ಲ ಅಷ್ಟರಲ್ಲೇ ಭಯೋತ್ಪಾದಕ ದಾಳಿ ಆಗಿದೆ. ಉಗ್ರರನ್ನ ಚೂ ಬಿಟ್ಟಿದೆ ಪಾಕಿಸ್ತಾನ. ವಿದ್ಯಶ್ರೀ, ಮಧ್ಯಾಹ್ನದ ಹೊತ್ತು ಅಂತ ಅನ್ಸುತ್ತೆ ನಾವು ಈ ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. ಭಾರತ ಮುಂದಿನ ಭಯೋತ್ಪಾದನಾ ಕೃತ್ಯ ಏನೇ ಆದರೂ ಕೂಡ ಅದನ್ನು ಆಕ್ಟ್ ಆಫ್ ವಾರ್ ಅಂತ ಕನ್ಸಿಡರ್ ಮಾಡುತ್ತೆ ಅಂತ. ಕೆಲವು ಗಂಟೆಯಲ್ಲಿ ಭಯೋತ್ಪಾದನಾ ಕೃತ್ಯ ನಡೆದಿದೆ, ಸೇನಾ ನೆಲೆಯನ್ನು ಗುರಿಯಾಗಿರಿಸಿ. ಸೊ ಏನ್ ಸಂದೇಶ ಇದು? ಖಂಡಿತವಾಗ್ಲೂ ರಕ್ಷತ್, ಬಹಳ ಕ್ಲಿಯರ್ ಕಟ್ ಮೆಸೇಜ್ ಅನ್ನ ಟ್ವೀಟ್ ಅನ್ನ ಮಾಡಿದೆ ಭಾರತೀಯ ಸೇನೆ. ವೈಟ್ ನೈಟ್ ಕಾರ್ಪ್ಸ್, ಭಾರತದ ಸೇನೆಯ ವೈಟ್ ನೈಟ್ ಕಾರ್ಪ್ಸ್ ಅನ್ನುವಂತಹ ಟ್ವಿಟರ್ ಖಾತೆಯಲ್ಲಿ ಈ ವಿಚಾರವನ್ನ ಮೆನ್ಷನ್ ಮಾಡಿದ್ದಾರೆ. ಆನ್ ನೋಟಿಸಿಂಗ್ ಸಸ್ಪಿಷಿಯಸ್ ಮೂವ್ಮೆಂಟ್ near the perimeter, alert sentry at Nagrota military station issued a challenge leading to a brief exchange of the fire with the suspect ಅಂತ ಟ್ವೀಟ್ ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಸಸ್ಪಿಷಿಯಸ್ ಆಗಿ ಓರ್ವ ವ್ಯಕ್ತಿಯ ನಡೆಯಲ್ಲಿ ಕಾಣಿಸ್ತು, ಅಲ್ಲಿ ಯಾರೋ ಇಂಟ್ರೂಡರ್ ಕಾಣಿಸಿದ್ದಾನೆ. ಅದು ಕಾಣಿಸ್ತಾ ಇದ್ದ ಹಾಗೆ ಆ ನಗ್ರೋಟ ಆರ್ಮಿ ಬೇಸ್ ಏನಿದೆ ಅಲ್ಲಿನ ಆ ಸೇನಾ ನೆಲೆಯ ಸೆಂಟ್ರಿ ಅಲರ್ಟ್ ಆಗಿದ್ದಾರೆ. ಆತ ಫೈರಿಂಗ್ ಅನ್ನ ಆನ್ ಮಾಡಿದ್ದಾನೆ. ಕೆಲ ಹೊತ್ತು ಆ ನುಸುಳುಕೋರ ಹಾಗೆಯೇ ಸೇನೆಯ ಸೆಂಟ್ರಿಯ ಮಧ್ಯೆ ಈ ಫೈರ್ ಎಕ್ಸ್ಚೇಂಜ್ ಆಗಿದೆ. ಆ ನಂತರದಲ್ಲಿ ಸದ್ಯ ಈಗ ಆ ಇಂಟ್ರೂಡರ್ ಅಂದ್ರೆ ಆ ನುಸುಳುಕೋರ ಯಾರು, ಆ ನುಸುಳುಕೋರನಿಗಾಗಿ ಸದ್ಯ ಸರ್ಚ್ ಆಪರೇಷನ್ ಜಾರಿಯಲ್ಲಿದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ನೀವಾಗಲೇ ಉಲ್ಲೇಖ ಮಾಡ್ತಾ ಇದ್ರಿ, ಒಂದ್ ಕಡೆ ಫೈರಿಂಗ್ ಅನ್ನ ಮಾಡೋದು, ಗಮನವನ್ನ ಬೇರೆ ಕಡೆ ಸೆಳೆಯೋದು, ಮತ್ತೊಂದ್ ಕಡೆ ಉಗ್ರರನ್ನ ಒಳಗಡೆ ಚೂ ಬಿಡುವಂತಹ ಕೆಲಸವನ್ನ ಮಾಡೋದು. ಮೊನ್ನೆ 7 ಜನ ಜೈಷೆ ಉಗ್ರರನ್ನ BSF ನ ಯೋಧರು ಹೊಡೆದು ಹಾಕಿದ್ರಲ್ಲ ರಕ್ಷತ್, ಆಗ್ಲೂ ಕೂಡ ಆಗ್ತಾ ಇದ್ದಿದ್ದು ಅದೇ ಬೆಳವಣಿಗೆ. ಒಂದ್ ಕಡೆ ಇವರು ಡ್ರೋನ್ ಅನ್ನ ಹಾರಿಸ್ತಾ ಇದ್ರು, ಒಂದ್ ಕಡೆ ಇವರ ಮಿಸೈಲ್ ಗಳನ್ನ ಹಾರಿಸ್ತಾ ಇದ್ರು. ಅದನ್ನ ಫೇಸ್ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಗಡಿ ಭಾಗದಲ್ಲಿ, ಸಾಂಬ್ರಾ ಭಾಗದಲ್ಲಿ ಒಟ್ಟು 10 ರಿಂದ 12 ಜನ ಜೈಷೆ ಉಗ್ರರು ಅವತ್ತು ಭಾರತಕ್ಕೆ ನುಸುಳೋಕೆ ಮುಂದಾಗಿತ್ತು. ಆ ಸಂದರ್ಭದಲ್ಲಿ BSF ಮಾಡಿದಂತಹ ಕಾರ್ಯಾಚರಣೆಯನ್ನ ನಾವು ಮರೆಯೋಕ್ ಸಾಧ್ಯ ಇಲ್ಲ ರಕ್ಷತ್. 7 ಜನ ಜೈಷ್ ಉಗ್ರರನ್ನ ಹೊಡೆದುರುಳಿಸುವಂತಹ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತು. ಇವತ್ತು ಮತ್ತೆ ಅಂಥದ್ದೇ ಬೆಳವಣಿಗೆ ಆಗಿದೆ. ನಗ್ರೋಟಾದಲ್ಲಿ ಆದಂತಹ ಬೆಳವಣಿಗೆ. ಯಾರೋ ಒಬ್ಬ ನುಸುಳುಕೋರ ಉಗ್ರ ಒಳಗಡೆ ಎಂಟ್ರಿ ಆಗೋದಕ್ಕೆ ಆತ ಒಬ್ಬ ಇದ್ನೋ, ಎಷ್ಟು ಜನ ಇದ್ರು ಅದೆಲ್ಲ ಇನ್ನಷ್ಟೇ ಗೊತ್ತಾಗಬೇಕು. ಆದ್ರೆ ಅಲ್ಲಿದ್ದಂತಹ ಸೇನಾ ನೆಲೆಯ ಸೆಂಟ್ರಿ ತಕ್ಷಣಕ್ಕೆ ಆತನ ವಿರುದ್ಧ ಫೈರಿಂಗ್ ಅನ್ನ ಓಪನ್ ಮಾಡಿದ್ದಾರೆ. ಆ ಕಡೆಯಿಂದಲೂ ಫೈರಿಂಗ್ ಆಗಿದೆ. ಅದಾದಂತಹ ನಂತರದಲ್ಲಿ ಈಗ ಸರ್ಚ್ ಆಪರೇಷನ್, ಸೆಂಟ್ರಿಗೆ ಇಂಜುರಿ ಆಗಿದೆ, ಮೈನರ್ ಇಂಜುರಿ ಆಗಿದೆ ಸೈನಿಕರಿಗೆ, ನಮ್ಮ ಸೈನಿಕರಿಗೆ ಗಾಯಗಳಾಗಿದ್ದಾವೆ ಅನ್ನುವಂತಹ ಮಾಹಿತಿಯನ್ನ ಕೂಡ ಸೇನೆಯೇ ಹಂಚಿಕೊಂಡಿದೆ. ಅದಾದಂತಹ ನಂತರದಲ್ಲಿ ಈಗ ಆ ಭಾಗದಲ್ಲಿ, ನಗ್ರೋಟಾ ಭಾಗದಲ್ಲಿ ಕಂಪ್ಲೀಟ್ ಆಗಿ ಸರ್ಚ್ ಆಪರೇಷನ್ ಅನ್ನ, ಕೋಂಬಿಂಗ್ ಕಾರ್ಯಾಚರಣೆಯನ್ನ ಭಾರತೀಯ ಸೇನೆ ಮಾಡ್ತಾ ಇದೆ. BSF ನ ಯೋಧರು ಮಾಡ್ತಿದ್ದಾರೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ ರಕ್ಷತ್. ಎಸ್ ವಿದ್ಯಶ್ರೀ, ಹಾಗೆ ಸಂಪರ್ಕದಲ್ಲಿರಿ, ನೋಡ್ತಾ ಇದ್ದೀರಿ ಸರ್ಚ್ ಆಪರೇಷನ್ ನ ದೃಶ್ಯಗಳಿವು. ಸರ್ಚ್ ಆಪರೇಷನ್ ನ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀರಿ. ಒಂದು ಅಪರಿಚಿತ ವ್ಯಕ್ತಿಯೊಬ್ಬ ಸೇನಾ ನೆಲೆಯೊಳಗೆ ನುಗ್ಗುವಂತ ಪ್ರಯತ್ನವನ್ನು ಮಾಡಿದ್ದಾನೆ. ಆತ ಗುಂಡಿನ ದಾಳಿಯನ್ನು ಮಾಡಿದ್ದಾನೆ. ಪ್ರತಿಯಾಗಿ ಭಾರತದ ಸೈನಿಕರು ಆತನಿಗೆ ಪ್ರತ್ಯುತ್ತರ ಕೊಟ್ಟಿದ್ದಾರೆ. ಆತ ತಪ್ಪಿಸಿಕೊಂಡು ಓಡಿ ಹೋಗಿದ್ದಾನೆ. ಈಗ ಆತನನ್ನು ಹುಡುಕುವಂತ ಪ್ರಯತ್ನಗಳಾಗ್ತಾ ಇದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.